ಬಹಳ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮತ್ತು ಶ್ರೀ ಅಮಿತ್ ಶಾಜಿಯವರು ಮತ್ತು ಕೇಂದ್ರದಲ್ಲಿರುವಂಥ ಪಕ್ಷದ ನಾಯಕರಾದಂಥ ಶ್ರೀಯುತ ಸಂತೋಷ್ ಜಿಯವರು ಮತ್ತು ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಯವರು ಇವರಿಗೆಲ್ಲ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಚ್ಛೆಪಡ್ತೇನೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಅದೇ ರೀತಿ ರಾಷ್ಟ್ರ ರಾಜಕಾರಣದಲ್ಲಿ ಇರುವಂಥ ನಮ್ಮ ರಾಜ್ಯದ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರಿಗೆ, ಹಾಗೆ ರಾಜ್ಯದ ಅಧ್ಯಕ್ಷರಾದಂಥ ಶ್ರೀಯುತ ವಿಜೇಂದ್ರ ಅವರಿಗೆ, ಹಾಗೂ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ಅಶೋಕ್ ಅವರಿಗೆ, ಛಲವಾದಿ ನಾರಾಯಣಸ್ವಾಮಿ ಅವರಿಗೆ, ಹಾಗೂ ನಮ್ಮ ಪಕ್ಷದಲ್ಲಿ ಸಚೇತಕರಾದಂಥ ಶ್ರೀಯುತ ದೊಡ್ಡನಗೌಡ ಪಾಟೀಲ್ ಅವರಿಗೆ, ಶ್ರೀ ರವಿಕುಮಾರ್ ಅವರಿಗೆ, ಶ್ರೀ ವಿರೂಪಾಕ್ಷಪ್ಪನವರಿಗೆ, ಹಾಗೂ ಈ ಒಂದು ವಿಶೇಷವಾದ ಸಂದರ್ಭಕ್ಕೆ ಕಾರಣರಾದಂತಹ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕೋರ್ ಕಮಿಟಿ ಸದಸ್ಯರುಗಳಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನಿಮ್ಮ ಮೂಲಕ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್, ನಿಮ್ಮನ್ನ ಕೋರ್ ಕಮಿಟಿ ಅವರು ರೆಫರೇ ಮಾಡಲಿಲ್ಲ, ನೀವು ಧನ್ಯವಾದ ಕೋರ್ ಕಮಿಟಿ ಸಲ್ಲಿಸ್ತೀರಾ? ಈಗ ನಿಮಗೆ ಸಿದ್ದರಾಮಯ್ಯನಿಗೆ ಮುಖ್ಯಮಂತ್ರಿ ಸ್ಥಾನ ಇಳಿಸಿದ ಕಾರಣಕ್ಕೋಸ್ಕರ OBC ಇಂದ ಬಿಜೆಪಿ ಟಿಕೆಟ್ ಕೊಟ್ಟಿರೋಂಥದ್ದು ಆಶ್ಚರ್ಯ. ಅದಕ್ಕೆ ನಾನು ವೈಯಕ್ತಿಕವಾಗಿ ಕೋರ್ ಕಮಿಟಿ ಸದಸ್ಯರೆಲ್ಲರನ್ನೂ ಭೇಟಿ ಮಾಡಿದ್ದೆ, ಅವ್ರಿಗೆ ನನ್ನ ಮನವಿಯನ್ನು ಸಲ್ಲಿಸಿದ್ದೆ. ಹಿಂದೆ ಕೂಡ ನಾನು ಮನವಿಯನ್ನು ಸಲ್ಲಿಸಿದ್ದೆ. ಹಿಂದಿನ ಮನವಿ ಈಗ ಫಲಿಸಿದೆ ಅಂತ ನಾನು ಅಂದ್ಕೊಳ್ತೀನಿ. ನಾನು ಹೇಳಿದ್ದು ತುಂಬಾ ವರ್ಷಗಳ ನಂತರ ನಿಮಗೆ ಅವಕಾಶವನ್ನು ಪಾರ್ಟಿ ಮಾಡಿಕೊಟ್ಟಿದೆ. ಈ ಹಿಂದಿನ ಯಾವುದೇ ರಾಜ್ಯಸಭಾ ಸದಸ್ಯರು ಕೂಡ ಗಟ್ಟಿ ಧ್ವನಿಯಲ್ಲಿ ಮಾತಾಡಲಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಆ ಕೊರತೆಯನ್ನು ಆಸ್ ಎ ಬಿಜೆಪಿ ಲೀಡರ್, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಇವಾಗ ಕರ್ತವ್ಯ ನಿಭಾಯಿಸಲಿಕ್ಕೆ ಎಷ್ಟು ಆಗ್ತಿದ್ದೀರಿ ಸರ್? ಕರ್ನಾಟಕ ಪರವಾಗಿ ಯಾವ ರಾಜ್ಯಸಭಾ ಸದಸ್ಯರು ಕೂಡ ನಾನು ಪ್ರಯತ್ನ ಮಾಡ್ತೀನಿ. ನಿಮ್ಮ ಒಂದು ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಮತ್ತು ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವ ರೀತಿಯ ಒಂದು ರೆಪ್ರೆಸೆಂಟೇಷನ್ನ ರಾಜ್ಯಸಭೆಯಲ್ಲಿ ನಾನು ಕರ್ತವ್ಯನ ನಿಭಾಯಿಸ್ತೀನಿ ಅನ್ನೋ ಒಂದು ನಂಬಿಕೆ ನನಗಿದೆ, ವಿಶ್ವಾಸ. ಕರ್ನಾಟಕದ ವಿಷಯಗಳನ್ನು ಎತ್ತೀರಿ? ಖಂಡಿತ ಖಂಡಿತ ಖಂಡಿತ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಕಳೆದ ಅನೇಕ ವರ್ಷಗಳಿಂದ ಪಾರ್ಟಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ನಿರಪೇಕ್ಷವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕರ್ಮಣ್ಯೇವಾಧಿಕಾರಸ್ಯ ಪಾಪಲೇಶು ಕದಾಚನ ಅಂತೇಳಿ ಗೀತೆಯಲ್ಲಿ ಕೃಷ್ಣ ಹೇಳಿದಾನಲ್ಲ, ಆ ರೀತಿ ನಾವು ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದೀವಿ. ಈಗ ಒಂದು ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನು ಆ ರೀತಿಯ ಒಂದು ಚಿಂತನೆಗೆ ಒಂದು ಎಡೆ ಮಾಡಿಕೊಡುವಂಥ ಅವಕಾಶ ಇದು. ಖಂಡಿತ ನಾನು ಎಲ್ಲರ ಅಪೇಕ್ಷೆಗೆ ತಕ್ಕಂತೆ ಈ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ ಅನ್ನುವ ವಿಶ್ವಾಸ ನನಗಿದೆ. ಆ ರೀತಿಯ ನಂಬಿಕೆಯೊಂದಿಗೆ ನಾನು ಕೆಲಸ ಮಾಡ್ತೇನೆ. ಹಿಂದೆ ಆಯ್ಕೆಯಾದಂತೆ ಇನ್ನು ಕೂಡ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನು ನೀವು ಕೆಲಸ ಮಾಡ್ತೀವಿ ಅಂತ ಹೇಳಿದಲ್ಲ, ಅದು ಏನೂ ಮಾಡಿಲ್ಲ. ಹಾಗಾಗಿ ನಿಮ್ಮ ಬಗ್ಗೆ ನಿರೀಕ್ಷೆ ಇದೆ, ಆಕಾಂಕ್ಷೆ ಕೇಳ್ತಾ ಇದ್ದೀವಿ ಅಷ್ಟೇ. ತುಂಬ ಸಂತೋಷ. ನಿಮ್ಮ ಅಪೇಕ್ಷೆ ಮತ್ತು ನಿರೀಕ್ಷೆಗಳಿಗೆ ನಾನು ಆಭಾರಿಯಾಗಿದ್ದೇನೆ. ಖಂಡಿತ ಆ ರೀತಿಯ ಒಂದು ಏನು ನಿರೀಕ್ಷೆ ಇದೆ ಅದಕ್ಕೆ ತಕ್ಕಂತೆ ಕೆಲಸ ಮಾಡುವಂಥ ಶಕ್ತಿ ದೇವರು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಿಮ್ಮ ಪಾರ್ಟಿ ಒಳಗೆ ಇರ್ತಕ್ಕಂಥ ಪೂರ್ವ ನಾಯಕರ ಕೊರತೆ ನಿಮ್ಮಿಂದ ಭರ್ತಿ ಆಗುವ ಸಾಧ್ಯತೆಗಳಿದೆ ಸರ್? ಖಂಡಿತ ಅನಿಸುತ್ತೆ. ಯಾಕೆಂದರೆ ನಾವು ಅನೇಕ ಬಾರಿ ಅನೇಕ ಸಂದರ್ಭಗಳಲ್ಲಿ ನಮ್ಮ ವರಿಷ್ಠರಿಗೆ ಈ ರೀತಿಯ ಅಹವಾಲನ್ನ ಸಲ್ಲಿಸಿದ್ದೀವಿ. ಆ ರೀತಿಯ ಒಂದು ಅಹವಾಲನ್ನ ಸಲ್ಲಿಸಿರುವಂಥದ್ದು ಕೂಡ ಈ ಒಂದು ನೇಮಕಕ್ಕೆ ಕಾರಣವಾಗಿರ್ಬೋದು ಅಂತ ನನ್ನ ನಂಬಿಕೆ ಮತ್ತು ಅನಿಸಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು.